ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವಂಥ ಮತ್ತೊಂದು ಪ್ರಮುಖ ಆನೆ ಅಂತಂದರೆ ಅದು ಏಕಲವ್ಯ ಅಂತಲೇ ಹೇಳ್ಬೋದು. ಒಂದು ದೊಡ್ಡ ಅರಿವೆ ಆನೆ ಶಿಬಿರದಿಂದ ಬಂದಿರುವಂತಹ ಏಕಲವ್ಯ ಒಂದು 40 ವರ್ಷ ಒಂದು ಪ್ರಾಯದಿಂದ ಕೂಡಿದ್ದು, ಈತನು ಕೂಡ ಅತ್ಯಂತ ಬಲಶಾಲಿ ಆನೆ ಅಂತಲೇ ಖ್ಯಾತಿಯಾಗಿದ್ದಾನೆ. ಈ ಅವನು ಏಕಲವ್ಯನನ್ನು ಕಳೆದ 2022ರಲ್ಲಿ ಮೂಡಿಗೆರೆ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಅತ್ಯಂತ ಯಶಸ್ವಿಯಾಗಿ ಸೆರೆ ಹಿಡಿದಿದೆ ಅಂತ ಹೇಳ್ಬೋದು. ಸೆರೆ ಹಿಡಿದ ನಂತರ ಇದನ್ನು ತಕ್ಷಣವೇ ಪಳಗಿಸಲು ವಿಶೇಷ ಒಂದು ತರಬೇತಿಯನ್ನು ನೀಡಲಾಯಿತು. ಅಚ್ಚರಿ ಅಂದರೆ ಈ ಆನೆ ಕೇವಲ 1.5 ವರ್ಷದಲ್ಲಿ ಅತ್ಯಂತ ಶಿಸ್ತಿನಿಂದ ಮತ್ತು ಶಾಂತ ರೀತಿಯಿಂದ ವರ್ತಿಸುವ ಮುಖಾಂತರ ಒಂದು ಪಳಗಿ ಈಗ ದಸರಾ ಮಹೋತ್ಸವದಲ್ಲಿ ಸಾಲಾನೆಯಾಗಿ ಪಾಲ್ಗೊಳ್ತಾ ಬಂದಿದೆ. ಇದರ ಇನ್ನೊಂದು ವಿಶೇಷತೆ ಏನಂದರೆ ವಾಹನಗಳ ಓಡಾಟದ ಶಬ್ದ ಅಥವಾ ಪಟಾಕಿಗಳ ಗದ್ದಲಕ್ಕೂ ಕೂಡ ಇದು ಯಾವುದೇ ರೀತಿಯಲ್ಲಿ ಅಂಜೋದಿಲ್ಲ. ಅಷ್ಟೊಂದು ಶಾಂತ ಸ್ವಭಾವವನ್ನು ಹೊಂದಿದೆ. ಧೈರ್ಯ ಮತ್ತು ವೇಗದ ಒಂದು ಪಳಗುವಿಕೆಯಿಂದಾಗಿ ಒಂದು ಶಿಬಿರಾರ್ಥಿಗಳ ಒಂದು ಮೆಚ್ಚುಗೆಗೂ ಕೂಡ ಈ ಒಂದು ಆನೆ ಪಾತ್ರವಾಗಿತ್ತು. ಈಗ 2ನೇ ಬಾರಿಗೆ ಒಂದು ದಸರಾ ಮಹೋತ್ಸವದಲ್ಲಿ ಈತ ಪಾಲ್ಗೊಳ್ತಾ ಇದ್ದು, ಸೆರೆ ಹಿಡಿದಂತಹ ಅತ್ಯಂತ ಕಡಿಮೆ ಅವಧಿಯಲ್ಲೇ ಒಂದು ದಸರಾ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇರೋದು ಕೂಡ ಈತನ ವಿಶೇಷ ಅಂತಲೇ ಹೇಳ್ಬೋದು. ಈತನು ಕೂಡ ಮೈಸೂರು ಅರಮನೆ ಆವರಣದಲ್ಲಿ ಇದೀಗ ಬೀಡು ಬಿಟ್ಟಿದ್ದು, ತನಗೆ ವಹಿಸಿರುವಂತಹ ಒಂದು ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸೋದಕ್ಕೆ ಅಣಿಯನ ಆಗ್ತಾ ಇದ್ದೇನೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಒಂದು ಅಭಿಮನ್ಯು ಮತ್ತು ಭೀಮನ ಜೊತೆಗೆ ಏಕಲವ್ಯ ಕೂಡ ಒಂದು ತಾಲೀಮಿನ ವೇಳೆಯಲ್ಲಿ ಒಂದು ರೀತಿ ಶಾಂತಿ ಸಂಯಮದಿಂದ ಸಾಗುವ ಮುಖಾಂತರ ತಾನೂ ಕೂಡ ತಾಳ್ಮೆಯಿಂದ ಇದ್ದೇನೆ, ನಾನೂ ಕೂಡ ಮೆರವಣಿಗೆಯಲ್ಲಿ ಸಾಗೋದಕ್ಕೆ ಸೈ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿರುವ ಒಂದು ಹಿನ್ನೆಲೆಯಲ್ಲಿ ಏಕಲವ್ಯನು ಕೂಡ ಇಲ್ಲಿ ಈ ಬಾರಿಯ ದಸರಾ ಮಹೋತ್ಸವದಲ್ಲಿ ಒಂದು ಪ್ರಮುಖ ಆಕರ್ಷಣೆಯಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.